ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಶುಕ್ರವಾರ. ತಿಂಡಿನ ಇವತ್ತು ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪೊಂಗಲಿಗೆ ಹಸಿ ಅವರೆಕಾಯಿ ಹಾಕಿ ಪೊಂಗಲ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಹಸಿ ಅವರೆಕಾಯಿ ಇನ್ನೂ ಎಲ್ಲೂ ಸಿಕ್ಕಿಲ್ಲ ಅಂತೆ, ಅಂದರೆ ಎಲ್ಲೂ ಇಟ್ಟೇ ಇಲ್ಲ ಅಂತೆ ಹಸಿ ಅವರೆಕಾಯಿ. ಅದಕ್ಕೆ ಬಟಾಣಿ ನೆನೆಸಿದ್ನಲ್ಲ ಮೊನ್ನೆ, ಅದೇ ಬಟಾಣಿ ಹಾಕ್ತೀನಿ. ಹಾಗೆ ನೀವು ಇದು ನೋಡ್ತಿರ್ಬೋದು, ಮೆಂತ್ಯ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂದರೆ ಚೆನ್ನಾಗಿ ಮೊಳಕೆ ಬಂದಿದೆ. ಮೆಂತ್ಯ ಸೊಪ್ಪು ಬದಲು ಒಂದಿಷ್ಟು ಮೆಂತ್ಯ ಮೊಳಕೆ ಬಂದಿದೆಯಲ್ಲ, ಆ ಕಾಳನ್ನ ಯೂಸ್ ಮಾಡ್ತಿದ್ದೀನಿ. ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಹಿ ಇರಲ್ಲ, ಚೆನ್ನಾಗಿರುತ್ತೆ, ಗೊತ್ತೇ ಆಗಲ್ಲ ನಾವು ಮೆಂತ್ಯ ತಿಂತಾ ಇದ್ದೀವಿ ಅಂತ. ಈಗಲೂ ಅಷ್ಟೇ ಇಷ್ಟು ಮೆಂತ್ಯ ಇದೆಯಲ್ಲ ನೋಡಿ, ಇಷ್ಟನ್ನು ತೊಗೊಂಡು ತಿಂದರೆ ಗೊತ್ತಾಗಲ್ಲ ಕಹಿ ಇದೆ ಅಂತೇಳಿ. ಲೈಟಾಗಿ ಸ್ವಲ್ಪ ಕಹಿ ಅನಿಸುತ್ತೆ ಹೊರತು ಆದರೆ ಕಹಿ ಸ್ವಲ್ಪನೂ ಕೂಡ ಇರಲ್ಲ. ನೀವು ಸಲಾಡೆಲ್ಲ ಮಾಡ್ತೀರ ನೋಡಿ, ಏನಾದರೂ ಮೊಳಕೆ ಕಾಳದು ಅಂದರೆ ಹೆಸರು ಕಾಳು, ಮೊಳಕೆ ಕಾಳು ಈ ಥರದ್ದೆಲ್ಲ ಸಲಾಡ್ ಮಾಡುವಾಗ ಇದನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಗೊತ್ತೇ ಆಗಲ್ಲ ನಿಮಗೆ, ಆರಾಮಾಗಿ ತಿನ್ಬೋದು. ಮತ್ತು ಈ ಪಲಾವ್ಗೆ ಮತ್ತು ಸಲಾಡ್ಗೆಲ್ಲ ಏನಾದರೂ ಈ ಥರ ಮೆಂತ್ಯ ಮೊಳಕೆ ಕಾಳನ್ನ ಹಾಕಿದ್ರೆ ಇಷ್ಟಿಷ್ಟೆಲ್ಲ ಹಾಕೋಕ್ಕೋಗ್ಬಿಡಿ, ಏನೋ ಒಂದಿಷ್ಟು ಹಾಕಿ. ಏಕೆಂದರೆ ಅದನ್ನು ತಿಂದರೆ ಶುಗರು ನಿಲ್ಲಾಗ್ಬಿಡುತ್ತೆ, ಅಂದರೆ ಶುಗರ್ ಕಡಿಮೆ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ತಲೆ ಸುತ್ತೋದು, ಬಿದ್ದೋಗೋದು ಆ ಥರದ್ದಾಗುತ್ತೆ. ಯಾಕೆಂದರೆ ಶುಗರ್ ಕಡಿಮೆ ಆಗಿಬಿಟ್ರೆ ಆ ಥರ ಆಗ್ತಾಯಿರುತ್ತೆ, ಬೀಳೋ ಥರ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಹಾಕಿ, ಕಹಿ ಇಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಮಾಡಿದ್ರೆ ಶುಗರ್ ನಿಲ್ಲಾಗ್ಬಿಡುತ್ತೆ. ಓಕೆ, ಈಗ ನಾನು ಅದನ್ನೆಲ್ಲ ಹಾಕಿ ಪೊಂಗಲ್ ಮಾಡ್ತಿದ್ದೀನಿ. ಪೊಂಗಲ್ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ, ಆಫೀಸಿಗೆ ಸ್ವಲ್ಪ ಅವ್ರ ಕೊಲೀಗ್ಸಿಗೆಲ್ಲ ಕಳ್ಸೋಕ್ಕೆ. ಮತ್ತು ನಾನು ಹೇಳಿದ್ದೀನಲ್ಲ ಮಣಿಪುರದವರು ಅಂತೇಳಿ, ಅವರಿಗೆಲ್ಲ ನಮ್ಮ ಫುಡ್ಡು ಇಷ್ಟ ಆಗುತ್ತೆ. ಅಂದರೆ ತುಂಬ ಏನು ಕೊಡೋಲ್ಲ, ಸ್ವಲ್ಪನೇ ಟೇಸ್ಟಿಗೆ ಅಂತೇಳಿ ಕೊಡೋದು. ಅವರು ತಂದಿರ್ತಾರೆ ಊಟ ಎಲ್ಲ, ಅದಕ್ಕೆ ಮಾಮ ಸ್ವಲ್ಪ ಕೊಡು ಒಂದು ಚಿಕ್ಕ ಬಾಕ್ಸಲ್ಲಿ ಟೇಸ್ಟ್ ಮಾಡಲಿ ಅಂತೇಳಿ. ಯಾಕೆಂದರೆ ಬೇರೆಯವ್ರ ಫುಡ್ನ ನಾವು ಟೇಸ್ಟ್ ಮಾಡ್ಬೋದಷ್ಟೇ, ಅದನ್ನೇ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಫುಡ್ಗೂ ನಮ್ಮ ಫುಡ್ಗೂ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಸ್ವಲ್ಪ ತೊಗೊಂಡೋಗ್ತಾರೆ. ಅದಕ್ಕೆ 2 ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ. ಬಾಯ್ಸ್ ಮತ್ತು ಗರ್ಲ್ಸ್ ಇರ್ತಾರಲ್ವ, ಅಂದರೆ ಹೆಂಗಸರು ಗಂಡಸರು, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಇವಾಗ ಪ್ರಿಪೇರ್ ಮಾಡಬೇಕು. ಟೈಮ್ ಆಗಲೇ 7:15 ಆಗಿಬಿಟ್ಟಿದೆ. ಓಕೆ, ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ಗುಮ್ಮಿ ಕೊಟ್ಟಿದ್ದೀನಿ, ಹೀಗೆ ಕೊಟ್ಟಿರೋದು. ಯಾಕೆ ಅಂದರೆ ರಾತ್ರಿ 11:30 ರಾತ್ರಿ ಹೋಗಿ ಚರಂಡಿಲಿ ಅದಿದು ತಿಂತಾಯ್ತಾ, ಅಷ್ಟೊತ್ತಿಗೆ ಪಕ್ಕದ ಮನೆ ಗಡವ ಬಂದುಬಿಟ್ಟು, ಪಕ್ಕದ ಮನೆ ಬೆಕ್ಕು ಅದೇ ಇವರಪ್ಪ ಹೇಳ್ತಿರ್ತೇನಲ್ಲ, ಅದು ಬಂದು ಚೆನ್ನಾಗಿ ಕಚ್ಚಿರೋದು. ಅವಾಗ ಓಡೋಗಿ ಕೋಲ್ ಬೀಸಾಕ್ತೆ. ಆದರೂ ಬಿಟ್ಟಿಲ್ಲದು, ರೋಡಲ್ಲಿ ಯಾರೂ ಇಲ್ವಲ್ಲ ಅಷ್ಟೊತ್ತಿನ ರಾತ್ರಿ, ಚೆನ್ನಾಗಿ ಇರ್ದಿದ್ದ. ಅದು ಬಂದಮೇಲೆ ನಾನೊಂದು 2 ಕೊಟ್ಟಿದ್ದೀನಿ, ಅದಕ್ಕೆ ಮೊಯ್ ಅಂತಿರೋದು. ಓಕೆ, ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಏನೋ ಹುಡುಕ್ತಾ ಇದ್ದೀನಿ, ವಸ್ತುನೇ ಸಿಗ್ತಾ ಇಲ್ವಲ್ಲಪ್ಪ, ಎಲ್ಲ ಹಾಕ್ಬಿಟ್ಟೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಹಂಗೆ ನಮ್ಮದೆಲ್ಲ ನನಗಾಗಲೇ ವಯಸ್ಸಾಗ್ತಿದೆ ಅಂತ ಅನ್ನಿಸ್ತಿದೆ. ಇಲ್ಲೇ ಇತ್ತು. ಓಕೆ, ಒಂದ್ಸಲ ಹಂಗೆ ನೋಡಿ, ಹೀಗೆ ಇಲ್ಲಿಟ್ಟಿದ್ದೀನಿ, ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಓಕೆ, ನಾನು ಇವಾಗ ಕೆಳಗಡೆ ಹೋಗಿದ್ದೆ, ಹಾಗೆ ಸುಮ್ಮನೆ ಹೋಗಿದ್ದೆ. ಅಂದರೆ ಡೈಲಿ ಒಂದು ಸರಿ ಮೊನ್ನೆ ವಾಕ್ ಮಾಡ್ತಿರ್ತಲ್ಲ, ಆ ಟೈಮಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಹಾಕ ಬಂದುಬಿಡ್ತೀನಿ. ಹಾಗೆ ಹೋಗಿದ್ನಲ್ಲ, ಶುಂಠಿ ಎಲ್ಲ ಫುಲ್ ಹೆಂಗೆ ಆಗಿತ್ತು ಅಂದರೆ ಒಣಗೋಗಿರೋ ಥರ ಆಗಿತ್ತು. ಸುಮಾರು ದಿನದಿಂದ ಕೇಳ್ತಿದ್ದೆ ಮೊನ್ನೆ ಶುಂಠಿ ಇವಾಗ ಕಿತ್ತಾಕ್ಬೋದಾ, ಇನ್ನು ಎಷ್ಟು ದಿನ ಬೇಕು ಅಂತೇಳಿ. ಇವಾಗ ಅದೆಲ್ಲ ಫುಲ್ಲು ಒಣಗೋಗಿದೆ. ಅದಕ್ಕೆ ನಾನೇನು ಮಾಡಿದೆ, ಫಸ್ಟು ಒಂದು ತೆಗ್ದಿದ್ದಾರೆ, ಶುಂಠಿ ಬಂದಿದೆ. ಅದಕ್ಕೆ ನಾನು ಹೋಗಿದ್ನಲ್ಲ ಎಲ್ಲ ತೆಗೆದು ಅಲ್ಲೇ ಇಟ್ಟು ಬಂದಿದ್ದೀನಿ. ಒಂದಿಷ್ಟೇ ಶುದ್ಧ ಪೀಸು ಅಷ್ಟೇ ಮೊಳಕೆ ಬಂದಿತ್ತು ಅಂತೇಳಿ ಶುದ್ಧಿಂದು ಪೀಸ್ ಹಾಕಿದ್ದಷ್ಟೇ. ಎಷ್ಟು ತುಳಸಿ ಬಂದಿದೆ ಅಂದರೆ, ಶುಂಠಿ ಬಂದಿದೆ ಅಂದರೆ ತುಂಬ ಬಂದಿದೆ. ತೋರಿಸ್ತೀನಿ. ಅಷ್ಟೊಂದೇನು ನನಗೆ ಯೂಸ್ ಆಗಲ್ಲ. ಆಂಟಿ ಬಂದಿದ್ದರೆ ಅವ್ರಿಗೆ ಸ್ವಲ್ಪ ಕೊಡ್ತಿದ್ದೆ, ಅವರಿಲ್ಲ, ಊರಿಗೆ ಹೋಗಿದ್ದಾರೆ. ಸ್ವಲ್ಪ ಆಫೀಸಿಗೆಲ್ಲ ಕಳಿಸ್ತೀನಿ, ಯಾರಾದರೂ ತೊಗೊಂಡೋಗಿ. ಓಕೆ, ತೋರಿಸ್ತೀನಿ ಬನ್ನಿ. ಕೆಳಗಡೆ ಹೋಗ್ತೀನಿ, ಇವಾಗ ಕರ್ಕೊಂಡು ಹೋಗ್ತೀನಿ.
ನೋಡಿ ಕಿತ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಬಂದಿದ್ದೆ, ಚೆನ್ನಾಗಿ ಒಣಗಲಿ. ಮಣ್ಣೆಲ್ಲ ಇದೆಯಲ್ಲ ಮೇಲೆ ಎತ್ಕೊಂಡು ಹೋದರೆ ಮಣ್ಣೆಲ್ಲ ಇದಾಗುತ್ತೆ. ಆಮೇಲೆ ಬಂದು ಎತ್ಕೊಂಡು ಹೋಗ್ತೀನಿ ಅಂಥೇಳಿ, ಯಾಕೆಂದರೆ ಮಣ್ಣು ಫುಲ್ಲು ತೇವಾಗಿ ಹೋಗಿದೆ. ಆದ್ದರಿಂದ ಸ್ವಲ್ಪ ಡ್ರೈ ಇದ್ದಿದ್ರೆ ಸ್ವಲ್ಪ ಇದಾಗುತ್ತೆ, ಡ್ರೈ ಇರಲಿಲ್ಲ, ಸ್ವಲ್ಪ ಒದ್ದೆ ಥರ ಇದೆ. ಅದಕ್ಕೆ ಮೋಹನ್ ಮಾಮಂಗೆ ಹೇಳ್ತಾ ಇದ್ದೆ, ಶುಂಠಿನ ಅರ್ಧ ಶುಂಠಿ ಎಲ್ಲ ತೊಗೊಂಡೋಗಿ ಒಂದು ಅರ್ಧ ನಾನು ಇಟ್ಕೊತೀನಿ ಅಂತ. ಏನು ಮಾಡ್ತಾರೆ ಇಷ್ಟೊಂದನ್ನ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವರು ಅಡುಗೆಗೆ ಯೂಸ್ ಮಾಡ್ಕೋತಾರೆ, ಅವ್ರಿಗೊಂದು ಸ್ವಲ್ಪ ಇವ್ರಿಗೊಂದು ಸ್ವಲ್ಪ. ಯಾರೆಲ್ಲ ತೊಗೊಂಡೋಗ್ತಾರೋ ಅವ್ರಿಗೆಲ್ಲ ತೊಗೊಂಡೋಗ್ಲಿ, ಕೊಟ್ಬಿಡಿ ಒಂದು ಕವರ್ಲಿ ಹಾಕ್ಬಿಟ್ಟು ಅಂತ ಹೇಳಿದೆ. ಸರಿ ಹಾಕ್ಕೊಡು, ತೊಗೊಂಡೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಇಷ್ಟೊಂದು ಶುಂಠಿ ಏನು ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಇಲ್ಲ, ಎಲ್ಲರೂ ಶೇರ್ ಮಾಡಿಕೊಂಡು ಏನು ಸ್ವಲ್ಪ ಬರುತ್ತೆ ಅಷ್ಟೇ ಅಂತ ಹೇಳಿದೆ. ಶುಂಠಿಯಲ್ಲಿ ಇನ್ನೇನು ಮಾಡ್ಬೋದು ಅಂತ ಕೇಳ್ತಾಯಿದ್ರು. ಇನ್ನೇನು ಮಾಡೋಕ್ಕೆ ಸಾಧ್ಯ, ಮಸಾಲೆಯವರೆಲ್ಲ ರುಬ್ಬಬೇಕಾದ್ರೆ ಅದನ್ನೊಂದು ಸ್ವಲ್ಪ ಹಾಕಿ ರುಬ್ಕೋಬೋದು, ಟೀಗಳಿಗೆ ಯೂಸ್ ಮಾಡ್ಕೋಬೋದು ಸ್ವಲ್ಪ. ಅದಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ಹಾಕ್ಕೋಬೋದು ಅಷ್ಟೇ ಅಂತ ಅಂದ. ಓ ಅಷ್ಟೇನಾ ಅಂತ ಹೇಳ್ತಾಯಿದ್ರು. ಅಷ್ಟೇ, ಇನ್ನೇನಕ್ಕೆ ಯೂಸ್ ಮಾಡ್ತಾರೆ ಅಷ್ಟೇ, ಅದು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಅದು ತುಂಬ ಹೀಟು ಶುಂಠಿ ಅಂತ ಹೇಳ್ತಾ ಇದ್ದೆ. ಓ ಸರಿ ಆಯಿತು, ಹಾಕ್ಕೊಡು, ಹೋಗ್ಬೇಕಾದ್ರೆ ತೊಗೊಂಡೋಗ್ತೀನಿ ಅಂತ ಹೇಳ್ತಾಯಿದ್ರು. ಟೈಮ್ ಬಂದು ಇವಾಗ 11:45 ಆಗ್ತಿದೆ. ಹಾಗೆ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದೆ. ಇದು ಎಷ್ಟು ಚೆನ್ನಾಗಿ ಗೊತ್ತಿರುತ್ತೋ ಗೊತ್ತಿಲ್ಲ ನನಗೆ. ಇದು ಕ್ಯೂರಾ ಅಂತೇಳಿ, ಇದು ಬಂದು ಡಾರ್ಕ್ ಅಂಡರಮ್ ವೈಟ್ನಿಂಗ್ ಕ್ರೀಮ್ ಅಂತೇಳಿ. ಇದು ಅಂಡರಮ್ಸ್ ಅಂದರೆ ಕಂಕ್ಲು ಭಾಗ ಏನಿದೆ ಅದು ಎಷ್ಟೇ ವೈಟ್ ಇದ್ರೂ ಸ್ವಲ್ಪನಾದರೂ ಸ್ವಲ್ಪ ಡಾರ್ಕ್ ಇರುತ್ತೆ, ಅಂದರೆ ಲೈಟಾಗಿ, ತುಂಬ ಡಾರ್ಕ್ ಇಲ್ಲ. ಅಂದರೆ ಸ್ಲೀವ್ಲೆಸ್ ಎಲ್ಲ ಡ್ರೆಸ್ ಎಲ್ಲ ಹಾಕ್ಕೊಳ್ತಾರಲ್ಲ ಅಂಥವ್ರಿಗೆ ಅಲ್ಲಿ ಸ್ವಲ್ಪ ಲೈಟಾಗಿ ಡಾರ್ಕ್ ಇರುತ್ತೆ. ಅದಕ್ಕೆ ನಾನು ಒಂದು ಟ್ರೈ ನೋಡೋಣ ಅಂತ, ಅಂದರೆ ಅಷ್ಟೊಂದೇನು ಡಾರ್ಕ್ ಇಲ್ಲ ನನಗೆ, ಆದರೂ ಒಂದು ಸರಿ ನೋಡೋಣ ಅಂತೇಳಿ. ಆದರೆ ಪ್ಯಾಕಿಂಗು ಇದು ಅಲ್ಲೇ ಒಂದು ರೀತಿ ಇದೆ, ಇಲ್ಲೇ ಒಂಥರ ಇದೆ. ಇದು ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಒಬ್ಬೊಬ್ರಿಗಷ್ಟೇ ಅಡ್ಜಸ್ಟ್ ಆಗೋದು, ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಅಂದರೆ ಸ್ಕಿನ್ ಅಲರ್ಜಿ ಥರ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ನಾನು ಒಂದು ತರಿಸಿದ್ದೀನಿ, ನೋಡೋಣ. ಏನಾದರೂ ಒಳ್ಳೆ ರಿಸಲ್ಟ್ ಬಂದರೆ ಹೇಳ್ತೀನಿ ಇದ್ರ ಬಗ್ಗೆ. ಓಕೆ, ಕ್ಯೂರಾ ಅಂತೇಳಿ ಇದ್ರ ಹೆಸರು. ಇದು ಬಂದು 36 ಮಂತು ಯೂಸ್ ಮಾಡ್ಬೋದು. ಇದನ್ನ 50 ಗ್ರಾಮ್ ಇದೆ ಅಷ್ಟೇ. ಇದಕ್ಕೆ ಬಂದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ಆಫ್ಲೈನಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ. 197 ಇದೆ, ಅಂದರೆ 197 ರೂಪಾಯಿ. ಅಂದರೆ ನನಗೆ ತೊಗೋಬೇಕಾದ್ರೆ ಎಷ್ಟು 213 ರೂಪಾಯಿ ಏನೋ ತೊಗೊಂಡಿದ್ದಾರೆ. ಓಕೆ, ಒಂದು ಸರಿ ಟ್ರೈ ಮಾಡ್ತೀನಿ. ಒಳ್ಳೆ ರಿಸಲ್ಟ್ ಇದ್ದರೆ ನಿಮಗೂ ಹೇಳ್ತೀನಿ, ಬ್ಯಾಡ್ ರಿಸಲ್ಟ್ ಇದ್ದರೂ ಕೂಡ ನಿಮ್ಗೆ ಹೇಳ್ತೀನಿ, ಏಕೆಂದರೆ ಯೂಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ. ಓಕೆ, ಹಾಗೆ ಇದು ಅಂಡರ್ ಆರ್ಮ್ಸ್ಗೆ ಮಾತ್ರ ಅಲ್ಲ, ಈ ಮೊಣಕೈ ಏನಿದೆ ಇಲ್ಲಿ ಸ್ವಲ್ಪ ತುಂಬ ಜನಕ್ಕೆ ಡಾರ್ಕ್ ಇರುತ್ತೆ. ಓಕೆ, ಇಲ್ಲಿ ಡಾರ್ಕ್ ಇರುತ್ತೆ, ನನಗೂ ಕೂಡ ಇಲ್ಲಿ ಅಷ್ಟೊಂದು ಡಾರ್ಕ್ ಇಲ್ಲ. ನಿಮಗೆ ಕಾಣಿಸ್ತಿದೆಯಾ? ಅಷ್ಟೊಂದೆಲ್ಲ ಏನು ಡಾರ್ಕ್ ಇಲ್ಲ. ಒಬ್ಬೊಬ್ಬರಿಗೆ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಕಲರ್ ಇರುತ್ತೆ ಇಲ್ಲಿ, ಅಂಥವರಿಗೆ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಅಂದರೆ ಅಲ್ಲಿಗೂ ಕೂಡ ಆಗುತ್ತೆ. ಮತ್ತು ಮಂಡಿ ಏನಿದೆ ಅಲ್ಲೂ ಕೂಡ ಯೂಸ್ ಮಾಡ್ಬೋದು, ಅಲ್ಲೆಲ್ಲ ಸ್ವಲ್ಪ ಡಾರ್ಕ್ ಇರುತ್ತಲ್ವ, ಅಲ್ಲೂ ಕೂಡ ಯೂಸ್ ಮಾಡ್ಬೋದಂತೆ. ಓಕೆ, ರಿಸಲ್ಟ್ ಬಂದಮೇಲೆ ನಿಮಗೆ ತೋರಿಸ್ತೀನಿ. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಹಾಗೆ ಮೊನ್ನೆ ನನ್ನ ಡ್ರೆಸ್ಸಿಂಗ್ ಮಿರರ್ ಫುಲ್ಲು ಗಲೀಜಾಗುಂಟು. ಮೊನ್ನೆ ಇಲ್ಲಿ ಬಳೆ ಶಾಸ್ತ್ರ ಇದೆ ಅಂತೇಳಿ ಹೋಗಿದ್ನಲ್ಲ, ನೋಡಿ ಈ ಥರದ್ದು 3, 6, 9 ಇನ್ನೂರು ಎಲ್ಲ ಮಿಸ್ಸಿಂಗ್ ಆಗಿದೆ, ಅಲ್ಲೆಲ್ಲೋ ಇದೆ. ಈ ಥರದ್ದು ಬಳೆನ ತೊಟ್ಸ್ಕೊಂಡಿದ್ದು ನಾನು. ಇದು ನನ್ನ ಕೈಗೆ ಫುಲ್ಲು ಏನು ಹೇಳ್ತೀವಿ ಲೂಸ್ ಥರ ನನ್ನ ಕೈ. ಇವಾಗ ಬಟ್ಟೆ ತೊಳಿತಾ ಇದ್ನಲ್ಲ, ಅದಕ್ಕೆ ಸ್ವಲ್ಪ ಅಂದರೆ ನೀರೆಲ್ಲ, ಅಂದರೆ ಏನು ಹೇಳ್ತೀವಿ ನೀರಲ್ಲಿದ್ದು ಬಂದರೆ ಸ್ವಲ್ಪ ದಪ್ಪ ಆದಂಗಿರುತ್ತೆ.
ಈ ಥರದ್ದು ಬಳೆನ ನಾನು ಹಾಕ್ಸ್ಕೊಂಡಿದ್ದು. ಅವ್ರಿಗೆ ಹೇಳ್ಬಿಟ್ಟೆ ನಾನು ಏನಂತ ಅಂದರೆ, ಅಲ್ಲಿ ಬಳೆ ಹಾಕ್ತಾರೆ ನೋಡಿ ಅವರಿಗೆ, ನನಗೆ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಅಂದ್ರಲ್ಲ. ಆವಾಗ ನಾನು ಇಲ್ಲ, ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀವೇ ಹಾಕಿ ಅಂತ ಹೇಳಿದ್ದೆ. ಅದಕ್ಕೆ ಅವರು 1 ಡಜನ್ ಹಾಕಿದ್ರು. ಇಲ್ಲಿ ಅರ್ಧ, ಇಲ್ಲರ್ಧ 1 ಡಜನ್ ಹಾಕಿದ್ದಾರೆ. ಅಂದರೆ ಇದು ಸೈಜು ದೊಡ್ಡದು. ನನಗೆ ಈ ಸೈಜ್ ಇದೆ ನೋಡಿ, ಇದು ಬಂದು 2 ಇದೆ ಈ ಸೈಜು. ಇದು ಬಂದು 2.25 ಇದೆ, ಅದರಿಂದ ಇದು ಇಲ್ಲಿಗೆ ಬರುತ್ತೆ. ಅದಕ್ಕೆ ಅವರು ನನಗೆ ಕಪ್ಪು ಬಳೆನ ಹಾಕಿಲ್ಲ ಅಷ್ಟೇ. ಓಕೆ, ಮತ್ತು ಇದರಲ್ಲಿ ಏನಿದೆ ಗೊತ್ತಾ, ಅಲ್ಲಿ ನೋಡುವಾಗ ನಂಗೆ ಅಷ್ಟು ಗೊತ್ತಾಗಿಲ್ಲ. ಮನೆಗೆ ಬಂದು ಈ ಬಳೆನ ತೆಗೆದಿಡ್ಬೇಕಾದ್ರೆ ಗೊತ್ತಾಯಿತು ಏನಂದರೆ, ಇದರಲ್ಲಿ ದೊಡ್ಡ ಸೈಜು, ಚಿಕ್ಕ ಸೈಜು ಎಲ್ಲ ಇದೆ. ನೀವು ನೋಡ್ತಿರ್ಬೋದು, ಕಾಣಿಸುತ್ತಾ ಅಲ್ಲಿ ನೋಡಿ, ದೊಡ್ಡ ಸೈಜು ಚಿಕ್ಕ ಸೈಜು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇದನ್ನ ಎಲ್ಲಾದ್ರೂ ಊರಿಗೆಲ್ಲ ಹೋಗ್ಬೇಕಾದ್ರೆ ಒಂದೊಂದು ಬಳೆ ಹಾಕ್ಕೊಂಡಿರ್ತೀನಲ್ವ, ಆ ಥರ ಯೂಸ್ ಮಾಡೋದಕ್ಕೆ ಆಗುತ್ತೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಹಾಗೆ ಇನ್ನೊಂದು ಹೇಳಬೇಕು ಏನಂದರೆ, ನಾವು ಬಳೆ ಶಾಸ್ತ್ರಕ್ಕೆ ಹೋಗ್ಬಿಟ್ಟು ಊಟಕ್ಕೆ ಹೋಗಿದ್ವಿ ನೋಡಿ. ಆವಾಗ ಎಲ್ಲರಿಗೂ ಈ ಥರದ್ದು ಒಂದೊಂದು ಹಾರ ಹಾಕಿದ್ರು. ಇದಕ್ಕೇನು ಹೇಳ್ತಾರೆ ಅಂದರೆ ಏಲಕ್ಕಿ ಸರ ಅಂತ. ನನಗೆ ಗೊತ್ತಿರೋ ಪ್ರಕಾರ ಇದಕ್ಕೆ ಏಲಕ್ಕಿ ಸರ ಅಂತಾರೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಓದೋರಿಗೆ ಊಟ ಕೂತ್ಕೋದಲ್ಲ, ಆವಾಗ ಅವರಿಗೆ ಆರತಿ ಎಲ್ಲ ತೆಗೆದು ನನಗೆ ಫುಲ್ ನಗು ಅಂದರೆ ನಗು. ಒಂದು ಹುಡುಗಿ ಬರ್ತಾಳೆ, ಆರತಿ ಎಲ್ಲ ತೆಗಿತಾಳೆ. ಅಂದರೆ ಮಾಮೂಲಿ ಗೊತ್ತಿಲ್ಲ ಆರತಿ ಮಾಡೋದು ಹೇಗೆ ಅಂತ. ಆರತಿ ಎಲ್ಲ ತೆಗೆದ್ಬಿಟ್ಟು ಕುಂಕುಮ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಹುಡುಗಿ ಬರ್ತಾಳೆ, ಈ ಥರದ್ದು ಒಂದು ಹಾರ ಹಾಕ್ತಾಳೆ. ನನಗೆ ಒಂಥರ ನಗು ಅಂದ್ರೆ ನಗು. ಆಮೇಲೆ ಮೋಹನ್ ಮಾಮನ್ಗೆ ಒಂದು ಕೊಟ್ಟಿದ್ದಾರೆ. ನಾನಂದೆ ಅವತ್ತು ಕೌಶಿ ಹೇಳ್ತಿದ್ದ, ಅಮ್ಮ ಅದು ಮದ್ವೆಗೆ ಹೋಗ್ತಿದ್ನಲ್ಲ, ಅದಕ್ಕೆ ಅಮ್ಮ ಇದು2 ಸರನೂ ಬೇಡಮ್ಮ, ಇದನ್ನೇ ಒಂದು ಸರ ಹಾಕೊಂಡ್ಬಿಡು, ನೋಡಿಲ್ಲ ಎಷ್ಟು ದೊಡ್ಡದಿದೆ ಅಂತ, ಇದನ್ನ ಹಾಕ ಬಂದ್ಬಿಡಮ್ಮ ಅಂತ ಹೇಳ್ತಾರೆ. ಇದು ನಂದು ಒಂದು ಮೋಹನ್ ಮಾಮಂದು ನೋಡಿ, ಮುತ್ತಿನ ಸರ ಥರ ಕಾಣಿಸುತ್ತೆ ಕಣಮ್ಮ, ಹಾಕ ಬಂದ್ಬಿಡು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಒಳ್ಳೆ ಹುಡುಗ. ಈ ಥರದ್ದೆಲ್ಲ ಆಗ್ತಾಯಿದ್ರೆ ಫುಲ್ಲು ನನಗಂತೂ ಸಖತ್ ನಗು ಬರ್ತಿತ್ತು. ಏನು ಮಾಡ್ತಾರೆ, ಏನು ನಗೋಂಗಿಲ್ಲ ಏನಿಲ್ಲ ಆ ಥರ. ಇದನ್ನು 2 ಎಳೆ ಹಾಕೊಂಡ್ರೆ ಹೆಂಗಿರುತ್ತೆ. ಓಕೆ, ನನ್ನ ಕತ್ತು ಸಣ್ಣ ಇದೆಯಲ್ಲ, ಆಗುತ್ತೆ. ಓಕೆ, ಈ ಥರ ಹಾಕೋಬೋದು ಅನಿಸುತ್ತೆ. ಓಕೆ, ತೆಗೆದು ಬಿಡ್ತೀನಿ. ಏನೇನೆಲ್ಲ ಇದೆಲ್ಲ ಸುಮ್ಮನೆ ವೇಸ್ಟು ನನ್ನ ಪ್ರಕಾರ. ಅವತ್ತೊಂದಿನ ಎಲ್ಲರೂ ಒಬ್ಬೊಬ್ರು ಏನು ಮಾಡಿದ್ರು ಗೊತ್ತಾ, ಹಾಕಿಸ್ಕೊಳ್ಳಿಲ್ಲ ಕತ್ತಿಗೆ. ಅವರಿಗೆ ಒಂಥರ ಅನ್ಸುತ್ತಲ್ವ. ನಾನು ಇನ್ನೇನು ಮಾಡಿ ಎಲ್ಲರಿಗೂ ಹಾಕ್ಸ್ಕೊತಿದ್ರ. ಆವಾಗ ನಾನು ಕತ್ತು ಬಗ್ಸಿದ್ದು ಹಾಕಿದ್ರು. ಆಮೇಲೆ ಒಬ್ಬೊಬ್ರು ಲೇಡೀಸ್ಗಳೆಲ್ಲ ಹಾಕಿಸ್ಕೊಳ್ಳಿಲ್ಲ, ಕೈಗಿಸ್ಕೊಂಡು ಇಟ್ಕೊಂಡ್ರು. ನನ್ನ ಪ್ರಕಾರ ಇದೆಲ್ಲ ವೇಸ್ಟು, ಸುಮ್ಮನೆ ಈ ಥರ ಹಾಕ್ಸೋದು. ಅವರು ಇದು ಬಿಡಿ ಅಂದ್ಬಿಟ್ಟು ನಾನು ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ನಮ್ಮೂರಲ್ಲಿ ಅದೇ ಹೇಳ್ತಾ ಇದ್ದೆ ನಾನು ಮೋಹನ್ ಮಾಮನಿಗೆ, ಹಿಂಗೆ ನಮ್ಮೂರಲ್ಲಿ ಹಿಂಗೆ ಫಂಕ್ಷನ್, ಯಾವುದೋ ಒಂದು ದೊಡ್ಡ ಮನೆ ಫಂಕ್ಷನಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋದಾಗ ಇದೇ ಥರದ್ದು ಸ್ವಲ್ಪ ಹಾರ ಥರ ಬರುತ್ತೆ ನೋಡಿ. ಅಂದರೆ ಮದುಮಕ್ಳಿಗೆ ಹಾಕ್ತಾರಲ್ಲ ಆ ಥರ ಹಾರ ಟೈಪು ಗಂಡು ಮಕ್ಳಿಗೆ ಮಾತ್ರ ಹಾಕಿರೋದು. ಆ ಥರದ್ದು ಹಾಕಿರುವಾಗ ನಮ್ಮ ಅಣ್ಣಂಗೂ ಕೂಡ ಹಾಕಿದ್ದಾರೆ. ಅದನ್ನು ತಗೊಬಂದು ಏನು ಮಾಡ್ಬಿಟ್ಟವ್ರೆ, ನಮ್ಮ ಅಪ್ಪನ ಫೋಟೋಗೆ ಹಾಕ್ಬಿಟ್ಟವ್ರೆ. ನಾನು ಊರಿಗೆ ಹೋದಾಗ ಇದು ಎಲ್ಲಿಂದ ಬಂತಿದ್ದು ಹಾರ ಅಂತೆಲ್ಲ ಅನ್ನುವಾಗ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಹಂಗೆ ಸುಮ್ಮನೆ ಅದೆಲ್ಲ ವೇಸ್ಟು. ಅದಕ್ಕೆ ಎಷ್ಟೆಷ್ಟೋ ದುಡ್ಡು ಕೊಟ್ಟು ಮಾಡಿಸಿರ್ತಾರೆ. ಅಯ್ಯೋ, ನಂಗೆ ಸಖತ್ ನಗು ಬಂತಾಯಿತು. ಓಕೆ, ಹಾಗೆ ಇದರಲ್ಲಿ ಇಯರಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಇದು ಐಸ್ ಕ್ರೀಮ್ ಡಬ್ಬ ಗೊತ್ತಲ್ಲ ನಿಮಗೆ, ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಐಸ್ ಕ್ರೀಮ್ ಡಬ್ಬದಲ್ಲಿ ಎಷ್ಟೊಂದು ಇಯರಿಂಗ್ಸ್ ಇಟ್ಟಿದ್ದೀನಿ. ಅದಕ್ಕೆ ಇಯರಿಂಗ್ಸ್ನ ಹಾಗೆ ನನ್ನದೊಂದು ಉಂಗುರ ಮಿಸ್ ಆಗಿಬಿಟ್ಟಿದೆ. ಎಲ್ಲೋ ಇತ್ತು, ಸಿಕ್ತು ನೋಡಿ. ಸುಮಾರು ಒಂದು 8 ವರ್ಷ ಅಂತೂ ಆಗಿದೆ. ಚೆನ್ನಾಗಿದೆ ಇದು. ಇದನ್ನು ಯಾಕೆ ಹಾಕ್ತಿರ್ಲಿಲ್ಲ ಅಂದರೆ, ಇಲ್ಲಿ ಗೋಲ್ಡ್ ಹಾಕಿದ್ನಲ್ಲ, ಅದು ಬಿಟ್ಟರೆ ಈ ಬೆರಳಿಗೆ ಹಾಕಿಲ್ಲ. ಅಂದರೆ ನಾನು ಈ ಬೆರಳಿಗೆ, ಅಂದರೆ ಮಧ್ಯದ ಬೆರಳಿಗೆ ಮಾತ್ರ ನಾನು ಹಾಕುವಂಥದ್ದು. ಈ ಬೆರಳಿಗೆ ಹಾಕಿದ್ರೆ ಇದರಲ್ಲಿ ಸಣ್ಣ ಸ್ಟೋನ್ ಇದೆ. ಸಣ್ಣ ಸ್ಟೋನ್ ಇರೋದ್ರಿಂದ ಏನಾಗುತ್ತೆ ಅಂದರೆ, ಅಕಸ್ಮಾತ್ ಊಟ ಮಾಡುವಾಗ ಅದರೊಳಗಡೆ ಬಿದ್ದೋಗುವಂಥದ್ದು ಆ ಥರದ್ದೆಲ್ಲ ಆಗುತ್ತೆ ಅಂತೇಳಿ ಇದನ್ನು ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಇದು ತೆಗೆದು ಬಿಡ್ತೀನಿ. ಏನಕ್ಕೆ ಅಂತ ಹೇಳ್ತೀನಿ.
ಇದು ಆರ್ಟಿಫಿಷಿಯಲ್, ಇದು ಒಂದು 20 ರುಪೀಸು ನೋಡಿರ್ಬೋದು, ಕೌಶಿಕ್ ಕೊಡಿಸಿದ್ದು. ಇದೇನಾಗಿದೆ, ಇದು ಸುತ್ತ ಇದೇನು ಕಲ್ಲರ್ ಏನಿದೆ ಅಂದರೆ ಇದು ವೈಟ್ ಕೋಟಿಂಗ್ ಇರುತ್ತೆ, ಅದೆಲ್ಲ ಹೋಗ್ಬಿಟ್ಟು ಒಂಥರ ತಾಮ್ರದ ಥರನ ಹಿತ್ತಾಳೆ ಥರನ ಕಾಣಿಸ್ತಾ ಇದೆ. ಅದೇನಾಗಿದೆ, ಸಿಪ್ಪೆ ಥರ ಹೋಗ್ಬಿಟ್ಟಿದೆ. ಅದು ಈಗ ಹಾಕ್ಕೊಂಡಿರ್ತೀನಲ್ಲ ಬೆರಳಿಗೆ, ಈ ಸೈಡಲ್ಲಿ ಕುಯ್ಕೊಂಡಂಗೆ ಆಗೋದು, ಅಂದರೆ ಚುಚ್ಚುತ್ತೆ, ಆ ಥರ ಎಲ್ಲ ಆಗ್ತಿರುತ್ತಲ್ಲ. ಅದಕ್ಕೆ ಇದನ್ನು ತೆಗೆದ್ಬಿಡ್ಬೇಕು ಅಂತ ಸುಮಾರು ದಿನ ಅಂದ್ಕೊಳ್ತಿದ್ದೆ. ಹಾಗೆ ಇದೆಯಲ್ಲ, ಈಗ ಉಂಗುರ ಹಾಕಿ ಇದನ್ನು ತೆಗೆದ್ಬಿಟ್ರೆ ಏನೋ ಒಂಥರ ಬೋಳ ಥರ ಕಾಣಿಸುತ್ತೆ. ಅದಕ್ಕೆ ಈ ಉಂಗುರ ಹುಡುಕ್ಬೇಕು ಅಂತ ಅಂದ್ಕೊಂಡೆ. ಹಾಗೆ ಇವಾಗ ಏನಕ್ಕೆ ಬಂದಿದೆ ಅಂದರೆ, ಉಂಗುರ ಹುಡ್ಕಕ್ಕೆ ಬಂದಿಲ್ಲ ನಾನು. ಇಯರಿಂಗ್ಸ್ನ ತೆಗೆದು ಈ ಬಾಕ್ಸಲ್ಲಿ ಹಾಕ್ಕೋಬೇಕು ಅಂತ. ಇಯರಿಂಗ್ಸ್ ಎಲ್ಲ ತೆಗೆದು ಈ ಬಾಕ್ಸಲ್ಲಿ ಹಾಕ್ಕೊಳ್ಳೋಣ, ಸುಮ್ಮನೆ ಇದು ದೊಡ್ಡದಾಯಿತು ಅಂಥೇಳಿ. ಒಂದಷ್ಟು ಇದರಲ್ಲಿರುತ್ತೆ, ಹಾಗೆ ಇನ್ನೊಂದಷ್ಟು ಈ ಬಾಕ್ಸಲ್ಲಿರುತ್ತೆ. ಇದು ನಾನು ಊರಿಗೆ ಹೋದಾಗ ತೊಗೊಂಡೋಗ್ತೀನಿ. ಅಂದರೆ ಚೆನ್ನಾಗಿರೋದು ಆ ಥರದ್ದೆಲ್ಲ ಇದರಲ್ಲಿ ಇಟ್ಕೊಂಡಿರ್ತೀನಿ. ಅದು ಚೆನ್ನಾಗಿರೋದೆ, ಅಂದರೆ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತೀನಲ್ಲ, ಅದನ್ನೆಲ್ಲ ಈ ಥರ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇದು ಆಲೋವೆರಾದು ಡಬ್ಬ. ಓಕೆ, ನೋಡಿ ಹಾಗೆ ಎಲ್ಲಿಂದ ಕನೆಕ್ಷನ್. ಇನ್ಮೇಲೆ ಸಿಲ್ವರ್ ಇಯರಿಂಗ್ಸು. ಇವಾಗೆಲ್ಲ ಸಿಲ್ವರ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಇವಾಗ ತುಂಬ ಕಾಸ್ಟ್ಲಿ. ಈ ಉಂಗುರ ತಗೋಬೇಕು ಅಂದರೆ ಎಷ್ಟು ದುಡ್ಡು ಕೊಡಬೇಕು ಏನೋ ಗೊತ್ತಿಲ್ಲ ನನಗೆ. ನೋಡಿ ಚೆನ್ನಾಗಿದೆಯಾ? ಓಕೆ, ಹೀಗೆ ಏನೋ ಮಾಡೋಕ್ಕೆ ಬಂದು ಇನ್ನೇನೆಲ್ಲ ಹೇಳ್ತಾ ಹೋಗ್ತೀವಿ. ಓಕೆ, ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಇದನ್ನೊಂದು ಟಿಶ್ಯೂ ಪೇಪರ್ ತೆಗೆದು, ಕ್ರೀಮ್ ಎಲ್ಲ ಖಾಲಿಯಾಗಿದೆ, ಟಿಶ್ಯೂ ಪೇಪರ್ ತೆಗೆದು ಕ್ಲೀನ್ ಮಾಡಿಬಿಟ್ಟು ಇದರೊಳಗಡೆ ಹಾಕಿ ಹೇಳ್ತೀನಿ. ಓಕೆ, ಹಾಗೆ ಇಲ್ಲಿ ಶುಂಠಿನ ಒಣಗಾಕಿದ್ದೀನಿ. ಮಣ್ಣಿದೆಯಲ್ಲ, ಆವಾಗ ಒಣಗಿದ ಮೇಲೆ ಚೆನ್ನಾಗಿ ನೀಟಾಗಿ ಒದ್ರುಬಿಟ್ಟು ಮತ್ತು ತೊಳೆದ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಇಲ್ಲೇ ಬಿಸಿಲಿಗೆ ಹಾಕಿದ್ದೀನಿ. ಕೆಳಗಡೆ ಇತ್ತಲ್ವ, ಅದನ್ನ ಮೇಲಕ್ಕೆ ತಂದ್ಬಿಟ್ಟು ಹಾಕಿರೋದು. ಹಾಗೆ ಅಲ್ಲೊಂದು ಗಿಡ ನೋಡ್ತಿದ್ದೀರಲ್ಲ, ನೋಡಿ ಅದು ಯಾರ ಸಹಾಯನೂ ಇಲ್ಲದೆ ಬಂದಿದೆ. ನಾನು ಸುಮಾರು ದಿನ ನೋಡಿರಲಿಲ್ಲ, ಆಮೇಲೆ ನೋಡಿದ್ದು. ಆಮೇಲೆ ಈ ಮನಿ ಪ್ಲ್ಯಾಂಟ್ಗೆ ಏನು ನೀರು ಹಾಕಕ್ಕೆ ಹೋಗ್ತೀನಿ, ಆವಾಗ ಅದಕ್ಕೂ ಸ್ವಲ್ಪ ನೀರು ಹಾಕಿ ಬರ್ತೀನಿ. ಅಲ್ಲಿ ಸ್ವಲ್ಪ ಏನು ಹೇಳ್ತೀವಿ, ಗಾರೆ ಇದೇನಿದೆ ರೆಡ್ ಆಕ್ಸೈಡು, ಅದು ಕಿತ್ತೋಗ್ಬಿಟ್ಟಿದೆ. ಆ ಜಾಗದಲ್ಲಿ ಆ ಗಿಡ ಹುಟ್ಟಿರುವಂಥದ್ದು. ಮೊದಲು ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಓಕೆ, ಒಣಗಲಿ, 1-2 ದಿನ ಅಲ್ಲೇ ಇರಲಿ ಶುಂಠಿ, ಆಮೇಲೆ ತೊಗೊಂಡು ಇಟ್ಕೊತೀನಿ ತೊಳೆದ್ಬಿಟ್ಟು. ಟೈಮ್ ಬಂದು ಇವಾಗ 3 ಗಂಟೆ. ಮೋನ್ ಮಾಮ ಏನು ಮಾಡಿದ್ದಾರೆ, ಫೋನ್ ಮರೆತು ಹೋಗಿದ್ದಾರೆ. ಫೋನು ಇಲ್ಲೇ ಇದೆ. ನಾನು ಫೋನ್ ಕೊಡೋಣ ಅಂತ ಹೊರಗಡೆ ಹೋಗೋದಕ್ಕೂ ಮರೆತು ಹೋದರು. ಇವಾಗ ಏನು ಮಾಡೋದು, ಈ ಫೋನ್ ಕೊಡಬೇಕು ಅಂದರೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಈಗ ಫೋನ್ ಮಾಡಿ ಹೇಳೋಣ ಅಂದರೆ ಫೋನೇ ಇಲ್ಲೇ ಇದೆ, ಗೊತ್ತಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ನನ್ನ ಪ್ರಕಾರ ಆಫೀಸ್ಗೆ ಹೋಗಿ ಮತ್ತು ಅಲ್ಲೋಗಿ ಇವ್ರು ಫೋನ್ ನೋಡೋದು, ಅಲ್ಲಿ ತನಕ ಇವ್ರು ಫೋನೇನು ನೋಡೋಲ್ಲ ಅನಿಸುತ್ತೆ. ಅಲ್ಲೋಗಿ ನೋಡಿ ಆಮೇಲೆ ಬರ್ತಾರೆ ಅನಿಸುತ್ತೆ. ಹೀಗೆ ಒಂದೊಂದ್ಸರಿ ಮರ್ತು ಹೋಗ್ತಾರೆ. ಈ ಥರ ಎಷ್ಟೊಂದು ಸರಿ ಆಗಿದೆ, ಇದೇನು ಫಸ್ಟ್ ಟೈಮ್ ಅಲ್ಲ. ಒಂದೊಂದ್ಸರಿ ಏನಾಗೋದು ಅಂದರೆ ಇಲ್ಲೇ ಹೋಗ್ಬೇಕಾದ್ರೆ ನೆನಪಾಗ್ತಾಯಿತ್ತು. ಇವಾಗ ಆಫೀಸ್ಗೆ ಹೋಗಿರ್ತಾರೆ, ಹೋಗಿ ಅಲ್ಲೇನಾದರೂ ನೋಡುವಾಗಲೇ ಅಷ್ಟೇ ನೆನಪಾಗೋದು, ಅಲ್ಲಿ ತನಕ ನೆನಪಾಗಲ್ಲ ಇವರಿಗೆ. ನೋಡೋಣ ಬಂದು ಎಷ್ಟೊತ್ತಿಗೆ ಇಸ್ಕೊಂಡು ಹೋಗ್ತಾರೆ. ಈಗಾಗಲೇ ಇವಾಗ 3:15, ನಾನು 3 ಗಂಟೆ ಅಂದ್ಕೊಬಿಟ್ಟೆ. ಟೈಮ್ ಆಗಿದೆ. ಹೋಗಿನೇ ಅವರು ಇವಾಗ 20 ನಿಮಿಷ ಆಯಿತು, ಆದರೂ ಇನ್ನೂ ನೆನಪೇ ಇಲ್ಲ. ಅಂದರೆ ನನ್ನ ಪ್ರಕಾರ ಅವರು ಆಫೀಸ್ಗೆ ಹೋಗಿದ್ದಾರೆ, ಇನ್ನೂ ನೋಡಿಲ್ಲ. ಫೋನ್ ನೋಡಿದಿದ್ರೆ ನನಗೆ ಫೋನ್ ಮಾಡ್ತಾರೆ, ಈ ಥರ ಫೋನ್ ಬಿಟ್ಟು ಬಂದಿದ್ದೀನಿ ನೋಡು ಅಂತೇಳಿ. ಯಾಕೆಂದರೆ ಅವ್ರ ಮೊಬೈಲ್ಗೆ ಫೋನ್ ಬಂದರೆ ನಾನು ರಿಸೀವ್ ಮಾಡಲ್ಲ. ನಂಬರ್ ಇರಲಿ ಯಾರದೇ ಏನೇ ಇದ್ರೂ ಅಷ್ಟೇ, ಆ್ಯಡ್ ಆಗಿದ್ರು ಅಷ್ಟೇ ನಂಬರು, ಹೆಸರು, ನಾನು ರಿಸೀವ್ ಮಾಡಲ್ಲ, ಅವರೇ ರಿಸೀವ್ ಮಾಡೋದು. ಅದಕ್ಕೆ ಇವಳು ರಿಸೀವ್ ಮಾಡಲ್ಲ ಅಂತ ಗೊತ್ತು, ನನಗೆ ಮಾಡ್ತಾರೆ ಫೋನ್ ಏನಾದರೂ ಬಿಟ್ಟಿದ್ದೀನ ನೋಡು ಅಂತೇಳಿ. ಇನ್ನೂ ಫೋನ್ ಬಂದಿಲ್ಲ ಅಂದರೆ ಅವ್ರು ಇನ್ನೂ ನೋಡಿಕೊಂಡೇ ಇಲ್ಲ ಫೋನು ಬಿಟ್ಟಿದ್ದೀನಿ ಅಂತಲೇ, ಅಥವಾ ಫೋನ್ ತೊಗೊಬಂದಿಲ್ಲ ಅಂತಲೇ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ. ಓಕೆ, ನೋಡೋಣ. ಓಕೆ, ಮೋಹನ್ ಮಾಮ ಬಂದು ಮೊಬೈಲ್ ಇಸ್ಕೊಂಡು ಹೋದರು. ಆಫೀಸ್ಗೆ ಹೋಗಿ ಒಂದು 10 ನಿಮಿಷ 1/4 ಗಂಟೆ ಆಗೋ ತನಕ ಅವ್ರಿಗೆ ಮೊಬೈಲ್ ತೊಗೊಂಡು ಬಂದಿಲ್ಲ ಅನ್ನೋದೇ ಗೊತ್ತಿಲ್ಲ ಅಂತೆ. ಆಮೇಲೆ ಯಾವುದೋ ಏನೋ ಮಾತಾಡುವಾಗ ಮೊಬೈಲ್ ತೆಗೆದಿದ್ದಾರೆ, ಅಂದರೆ ಜೇಬಲ್ಲಿ ಇಟ್ಕೋತಾರಲ್ವ, ಅಲ್ಲಿ ನೋಡಿದ್ರೆ
ಮೊಬೈಲೇ ಇಲ್ಲ. ಆಮೇಲೆ ನೆನಪಾಗಿ ಆಮೇಲೆ ಫೋನ್ ಮಾಡಿ ಇವಾಗ ಬಂದು ಇಸ್ಕೊಂಡು ಹೋದರು. ಓಕೆ, ಹಾಗೆ ಹಸಿಯವರೆಕಾಯಿ ಹೇಳಿದೆ ಮೊಮ್ಮಮ್ಮಂಗೆ ನಿನ್ನೆ ತಂದಿರಲಿಲ್ಲ. ಹಾಗೆ ಒಂದು ಹುಡುಗ ಬರ್ತಾನಂತೆ ಆಫೀಸಿಗೆ ಆನೆಕಲ್ಲಿಂದ, ಅಂದರೆ ಟೆಂಪ್ರವರಿ 1 ವರ್ಷಕ್ಕಷ್ಟೇ. ಆ ಹುಡ್ಗನಿಗೆ ಹೇಳಿದರು ಈ ಥರ ಇಲ್ಲೆಲ್ಲೋ ಅವರೆಕಾಯಿ ಸಿಗ್ತಾಯಿಲ್ಲ, ಅಲ್ಲೇನಾದರೂ ಅವರೆಕಾಯಿ ಸಿಕ್ಕಿದ್ರೆ ತಗೋಬಾ ಅಂತೇಳಿ. ಆ ಹುಡುಗ 1 kg ತಂದಿದ್ದಾನೆ. 1 kg 100 ರೂಪಾಯಿ ಇದೆ. ಅದಕ್ಕೆ ಜಾಸ್ತಿ ತರ್ತಿದ್ದೆ, ಆದರೆ ನೀವು ನೋಡಿ ಚೆನ್ನಾಗಿದೆ ಅಂದರೆ ಬೇಕಾದ್ರೆ ನೆಕ್ಸ್ಟ್ ಟೈಮ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವ್ರ ಹತ್ರ ಅಲ್ಲ, ಮಾರೋರ ಹತ್ರನೇ. ಅಂದರೆ ಇವಾಗ ಸೊನೆ ಎಲ್ಲ ಇರುತ್ತೋ ಇರಲ್ವೋ, ಮತ್ತು ಟೇಸ್ಟ್ ಚೆನ್ನಾಗಿರುತ್ತೋ ಇರಲ್ವೋ ಅಂತ ಹೇಳ್ತಾ ಇರ್ತೀವಲ್ಲ, ಅದಕ್ಕೆ ಫಸ್ಟು ನೋಡಿ ಸರ್ ಚೆನ್ನಾಗಿದೆ ಅಂದರೆ ಬೇಕಾದ್ರೆ ಇನ್ನೊಂದು ಸರಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಊರಲ್ಲೆಲ್ಲ ಸಿಗ್ತಾಯಿದೆ ಅಂತ ಇಲ್ಲೇ ಏನಪ್ಪ ಬರ್ತಾರೆ ಇಲ್ಲೇ ಮಾರ್ಕೊಂಡು. ಏನು ಅವರೆಕಾಯಿ ಇಲ್ಲ, ತೊಗರಿಕಾಯಿ ಇಲ್ಲ. ತೊಗರಿಕಾಯಿ ಇತ್ತು ಸಂತೆಯಲ್ಲಿ, ನಾನು ತೊಗೊಂಡಿಲ್ಲ. ಅವರೆಕಾಯಿ ಅಂತೂ ನಾನು ನೋಡಿಲ್ಲ. ಇವಾಗ ಸ್ನೋ ಎಲ್ಲ ಬೀಳ್ತಾ ಇರೋದ್ರಿಂದ ಸೊನೆ ಎಲ್ಲ ಇರ್ಬೋದು, ಚೆನ್ನಾಗಿರ್ಬೋದು ಅಂತೇಳಿ ಹೇಳಿದ್ದು ನೀನು ನೋಡಿದ್ರೆ ಆ ಥರ ಆಯಿತು. ಇವಾಗ ರಾತ್ರಿ ಕುತ್ಕೊಂಡ್ಮೇಲೆ ಬಿಡಿಸ್ತೀನಿ. ಇವಾಗ ಉಪ್ಸಾರು ಮಾಡಿಬಿಟ್ಟಿದ್ದೀನಿ, ಇವಾಗ ಏನು ಮಾಡಲ್ಲ, ಇನ್ನೇನಿದು ನಾಳೆನೇ. ಓಕೆ, ಟೈಮ್ ಬಂದು ಇವಾಗ 6:45. ಇವಾಗ ಹಾಗೆ ವಿಡಿಯೋ ಎಂಡ್ ಮಾಡೋಣ ಅಂಥೇಳಿ ಹಾಗೆ ಅವರೆಕಾಯಿ ಬಿಡಿಸ್ಬಿಡೋಣ ಕುತ್ಕೊಂಡು 1 hour ಇನ್ನು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿರ್ತೀನಿ. ಅದಕ್ಕೆ ಹಾಗೆ ಈಗ ಕ್ಯಾಬೇಜು ಪಲ್ಯ ಮಾಡಬೇಕು, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಮೆಣಸಿನ್ಕಾಯಿದು ಹಿಂದೆ ಏನಿದೆ ತೊಟ್ಟು ಅದನ್ನೆಲ್ಲ ಬಿಡಿಸ್ಬೇಕು. ನಡಿ ಬಾ ಬಾ, ಸೌಂಡೇ ಇಲ್ಲ ಅಂತಳ, ಅಲ್ಲೇ ಇರು, ಬರಬೇಡ. ಓಕೆ, ಇವಾಗ ಅವರೆಕಾಯಿ ಬಿಡಿಸಿ ಇದನ್ನೆಲ್ಲ ಬಿಡಿಸ್ತೀನಿ. ಹಾಗೆ ವಿಡಿಯೋನು ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ನನಗೆ ಮೇಯ್ನ್ ಏನಂದರೆ ಮೊರ ಬೇಕು. ಮೊರ ಅಂದ ತಕ್ಷಣ ನೆನಪಾಯ್ತು ನೋಡಿ. ಒಂದು ನಿಮಿಷ ತೋರಿಸ್ತೀನಿ. ಮೈದಾ ಹಿಟ್ಟಲ್ಲಿ ತಾರಿಸಿರುವಂಥ ಮೊರ ಎಷ್ಟು ಚೆನ್ನಾಗಿ ಬಂದಿದೆ. ಆದರೆ ನಾನು ಏನು ಮಾಡಬೇಕಿತ್ತು ಅಂದರೆ ಇದು ಬರುತ್ತೆ ನೋಡಿ, ಇದು ತಾರಿಸಿ ಒಂಥರ ಮಂದಾಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ಹಿಡಿಬೇಕಿತ್ತು ಸ್ವಲ್ಪ. ಆಮೇಲೆ ಅಂದ್ಕೊಂಡೆ ತಾರಿಸಿ ಎಲ್ಲ ಆದಮೇಲೆ ಸ್ವಲ್ಪ ಹಿಡಿದ್ಬಿಟ್ಟು ತಾರಿಸಿದಿದ್ರೆ ನೀಟಾಗಿ ಕೂರ್ತಾಯಿತ್ತು. ಕೂತಿದೆ ಇವಾಗ. ಅದು ಮಂದಾಗಿರೋ ಜಾಗ ಇರುತ್ತಲ್ಲ, ಅದೇನಾಗುತ್ತೆ ಚಕ್ಕೆ ಥರ ಎದ್ದೋಗ್ಬಿಡುತ್ತೆ. ಆವಾಗ ನಾನು ಮತ್ತೆ ಅದನ್ನು ಮೈದಾ ಹಿಟ್ಟನ್ನ ಹಾಕಿ ಕಲಸಿ ಸವರಬೇಕು. ಅದಕ್ಕೆ ಇವಾಗಲೇ ಅದು ತೆಗೆದುಬಿಟ್ಟು ಸವರಿದಿದ್ರೆ ನೀಟಾಗಿ ಇನ್ನೂ ಚೆನ್ನಾಗಿ, ಅಂದರೆ ಸುಮಾರು ದಿನ ಬಾಳಿಕೆ ಬರ್ತಿತ್ತು. ಇವಾಗ ಸ್ವಲ್ಪ ದಿನ ಆದ ತಕ್ಷಣವೇ ಹಿಡಿಯುತ್ತಾ, ಆವಾಗ ಮತ್ತೆ ಸವರಬೇಕು ಅಷ್ಟೇ. ಟಿ ವಿ ನೋಡ್ತೀನಿ ಇವಾಗ. ಈ ರಿಮೋಟು ಹೊಸದು, ಇದು ಹಳೇದು. ನಮ್ಮದು ಟಿ ವಿಗೆ ಒಂದಿದೆ, ಮತ್ತು ಸೆಟಪ್ ಬಾಕ್ಸ್ಗೆ ಒಂದಿದೆ. ಅಂದರೆ ಎರಡು, ಅಂದರೆ ಎಲ್ಲರಿಗೂ ಎರಡಿರುತ್ತೆ, ಸೆಟಪ್ ಬಾಕ್ಸ್ ಮತ್ತು ಟಿ ವಿಗೆ. ನಮ್ಮದೇನೆಂದರೆ ಟಿ ವಿದು AV ಹೊಡೆದು ಆಮೇಲೆ ಸೆಟಪ್ ಬಾಕ್ಸ್ನ ಆನ್ ಮಾಡಬೇಕು. ಒಬ್ಬೊಬ್ರದ್ದು ಆಗಲ್ಲ, ಡೈರೆಕ್ಟಾಗಿ ಆನ್ ಮಾಡ್ಬೋದು ಒಂದೇ ರಿಮೋಟಿಂದ. ಓಕೆ, ಗುಮ್ಮಿ ನೋಡಿ. ಬಾಯ್.